ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತೊಂದು ಅಫಿಷಿಯಲ್ ಅಪ್ಡೇಟ್ ಅಲ್ಲ, ಬಟ್ ಅದಾನಿ ಡೇಟಾ ನೆಟ್ವರ್ಕ್ ಕಂಪನಿಗೆ ಯೂನಿಫೈಡ್ ಲೈಸೆನ್ಸ್ ಗ್ರಾಂಟ್ ಆಗಿರೋ ಥರ ಹೇಳ್ತಿದ್ದಾರೆ. ಮೀನ್ಸ್ ಆಲ್ ಓವರ್ ಇಂಡಿಯಾ ಟೆಲಿಕಾಂ ಸರ್ವಿಸ್ ಪ್ರೊವೈಡ್ ಮಾಡೋ ಥರ ಆ್ಯಸ್ ಎ ಟೆಲಿಕಾಂ ಪ್ಲೇಯರ್ ಅದಾನಿ ಅವರು ಎಂಟರ್ ಆಗೋದಕ್ಕೆ ಬೇಕಾಗಿರೋಂಥ ಲೈಸೆನ್ಸು ಇವ್ರಿಗೆ ಸಿಕ್ಕಿರೋ ಥರ ಅಫಿಷಿಯಲ್ ಸೋರ್ಸಸ್ಸಿಂದ ಬಂದಿರೋಂಥ ಇನ್ಫಾರ್ಮೇಷನ್ ಅಂತ ಬ್ಲೂಮ್ಬರ್ಗ್ ಅಂತಾನೆ ಅಲ್ಲ, ಮೋಸ್ಟ್ ಆಫ್ ದಿ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸು ಲೈಕ್ ಹಿಂದೂ ಆದರೂ, ಬಿಸ್ನೆಸ್ ಸ್ಟ್ಯಾಂಡರ್ಡು, ಟೈಮ್ಸ್ ಆಫ್ ಇಂಡಿಯಾ ಇದರಲ್ಲಿ ನಮಗೆ ಡೇಟಾ ಪಬ್ಲಿಷ್ ಆಗ್ತಿದೆ. ಪ್ರೀವಿಯಸ್ಲಿ ಟೆಲಿಕಾಂ ಸ್ಪೆಕ್ಟರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅದಾನಿ ಅವ್ರ ಸೈಡಿಂದ ಬರ್ತಿರೋಂಥ ಸ್ಟೇಟ್ಮೆಂಟ್ಸು ಅವರು ತಗೊಂತಿರೋಂಥ ಸ್ಪೆಕ್ಟ್ರಮ್ ತಗೊಂತಿರೋದು ಅವರ ಓನ್ ಕಂಪನೀಸ್ಗೆ ಟೆಲಿಕಾಂ ಸರ್ವಿಸಸ್ನ ಪ್ರೊವೈಡ್ ಮಾಡೋದಕ್ಕೆ ಅಂತ ಹೇಳಿದ್ರು. ಆದರೆ ಇದೇ ಥರ ಪ್ರೀವಿಯಸ್ ಆಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಬಂದು ಜಿಯೋನಲ್ಲಿ ಹೇಗಾದ್ರೆ ಟೆಲಿಕಾಂ ಸ್ಪೇಸಸ್ನ ಡಿಸ್ಟರ್ಬ್ ಮಾಡಿದ್ದಾರಲ್ವಾ, ಈಗ ಮಾರ್ಕೆಟ್ ಲೀಡರ್ ಆಗಿ ಬೆಳೆದಿರುವಂಥ ರಿಲಯನ್ಸ್ ಜಿಯೋ ಅವರಿಗೆ ಕಾಂಪಿಟೀಟರ್ ಆಗಿ ಅದಾನಿ ಅವರು ಎಂಟರ್ ಆಗೋದಕ್ಕೆ ಪಾಸಿಬಿಲಿಟಿ ಇರೋ ಥರ ಸ್ಪೆಕ್ಯುಲೇಷನ್ಸು ಕಾಣಿಸ್ತಾ ಇದೆ. ನೆಕ್ಸ್ಟು ನಿನ್ನೆ ಅಕ್ಟೋಬರ್ 11 ನಮಗೆ ಟೊಯೋಟಾ ಅವರು ಇಂಡಿಯಾನಲ್ಲಿ ಫಸ್ಟ್ ಫ್ಲೆಕ್ಸ್ ಫ್ಯೂಯಲ್ ಕಾರ್ನ ರಿಲೀಸ್ ಮಾಡಿದ್ದಾರೆ. ಕಾರ್ ಇಮೇಜ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ. ಇದು ಇದರ 100% ಇಥನಾನಲ್ಲಿ ರನ್ ಆಗತ್ತೆ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಆಗಿ ರನ್ ಆಗತ್ತೆ. ಇವ್ರು ಮಾಡಿರೋಂಥ ಅಪ್ಡೇಟ್ ಬಂದ ಮೇಲೆ ಪ್ರಾಜ್ ಇಂಡಸ್ಟ್ರೀಸ್ MD ಅಂಡ್ CEO ಆಗಿರುವಂಥ ಜೋಶ್ಪುರ ಅವರು ಇದು ಎಂಟೈರ್ ಇಥನಾಲ್ ಸ್ಪೇಸ್ನಲ್ಲಿ ಒಂದು ಗುಡ್ ಆಪರ್ಚುನಿಟಿ ಅನ್ನೋ ಥರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಓಪನಿಂಗ್ ಇಂದಾನೆ ಸ್ಟಾಕು ಗ್ರ್ಯಾಶುಯಲ್ ಆಗಿ ಅಪ್ಸೈಡ್ಗಂತೂ ಮೂವ್ ಆಗ್ತಿದೆ. ಇವು ರಿಲೇಟೆಡ್ ಆಗಿ ಬರ್ತಿರೋಂಥ ಅಪ್ಡೇಟು ಈ ಹೋಮ್ ಲೋನ್ ಸೆಗ್ಮೆಂಟ್ನಲ್ಲಿ ಮಾತ್ರನೇ ನಿಯರ್ಲಿ 6 lakhs crores ಹತ್ರ SBI ಅವರು ಇಲ್ಲಿವರೆಗೂ ಬಿಸ್ನೆಸ್ ಮಾಡಿರೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಆ್ಯಂಡ್ ಪ್ರೆಸೆಂಟು ಈ ಹೋಮ್ ಲೋನ್ ರಿಲೇಟೆಡ್ ಆಗಿ ಬಡ್ಡಿ ಮೇಲೆ 25 basis points ಹತ್ರ ಇವರು ಕನ್ಸೆಷನ್ ಕೊಡ್ತಿರೋ ಥರ January 31, 2023 ಒಳಗೆ ತಗೊಂಡಿರೋಂಥ ಲೋನ್ಸ್ಗೆ ಪ್ರಾಸೆಸಿಂಗ್ ಫೀ ಇರಲ್ಲ ಅನ್ನೋ ಥರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಸ್ಟೇಟ್ಮೆಂಟ್ನಂತೂ ಪಾಸ್ ಮಾಡ್ತಿದ್ದಾರೆ. ನೆಕ್ಸ್ಟು ಇನ್ಫೋಸಿಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇನ್ಫೋಸಿಸ್ ರಿಲೇಟೆಡ್ ಆಗಿ ಇನ್ ಟರ್ಮ್ಸ್ ಆಫ್ ಪವರ್ ಲೈಕ್ ಟಾಪ್ ಕ್ಯಾಡರ್ ಬಗ್ಗೆ ಮಾತಾಡ್ಕೊಂಡ್ರೆ ಅದರಲ್ಲಿ 2nd, 3rd ಪೊಸಿಷನಲ್ಲಿದ್ದ ಇಂಪಾರ್ಟೆಂಟ್ ಪರ್ಸನ್ ರವಿಕುಮಾರ್ ಅವರು ಇನ್ಫೋಸಿಸ್ ಒಂದು ಪೊಸಿಷನ್ಗೆ ರಿಸಿಗ್ನೇಷನ್ ಅಂತೂ ಕೊಟ್ಟಿದ್ದಾರೆ. ಅವರು ಇಮಿಡಿಯೇಟ್ ಆಗಿ ನಿನ್ನೆಯಿಂದಾನೆ ಅವ್ರ ಪೋಸ್ಟ್ ಇಂದ ಆಚೆ ಬಂದಿರೋ ತರ ಅದಕ್ಕೆ ಪರ್ಸನಲ್ ರೀಸನ್ಸ್ ಅನ್ನೋ ತರ ಮೆನ್ಷನ್ ಮಾಡ್ತಾ ಇರೋದು, ಅದನ್ನು ರಿಸಲ್ಟ್ಸ್ ಮುಂಚೆ 2 days ಮುಂಚೆ ಬರ್ತಾ ಇರೋದು. ಇದರ ರಿಲೇಟೆಡ್ ಆಗಿ ಮೋರ್ಗನ್ ಸ್ಟ್ಯಾನ್ಲಿ ಅವರು ರೆಸ್ಪಾಂಡ್ ಆಗ್ತಾ ಈ ತರ ಟಾಪ್ ಕ್ಯಾಟರ್ ಇರುವಂತ ಪರ್ಸನ್ ಸಡನ್ ಆಗಿ ರಿಸಿಗ್ನೇಷನ್ ಆದ್ರೆ ರಿಸಿಗ್ನೇಷನ್ ನೆಗೆಟಿವ್ ಸರ್ಪ್ರೈಸೇ. ಆದ್ರೆ ಆಸ್ ಅನ್ ಆರ್ಗನೈಸೇಷನ್ ಇನ್ಫೋಸಿಸ್ ಯಾವಾಗ್ಲೂ ಸ್ಟೇಬಲ್ ಆಗಿರುತ್ತೆ ಅಂತ ಅವರು ಓವರ್ ವೇಟ್ ರೇಟಿಂಗ್ನ ಫರ್ದರ್ ಆಗಿನೂ ಸ್ಟಾಕ್ ರಿಲೇಟೆಡ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಾಳೆ ಅಕ್ಟೋಬರ್ 30 ಇವರ ರಿಸಲ್ಟ್ಸ್ ಜೊತೆಗೆ ಬೈಬ್ಯಾಕ್ನು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಬೈಬ್ಯಾಕ್ ಒಂದು ವ್ಯಾಲ್ಯೂನು $1 billion to $1.4 billion ಹತ್ರ ಇರುತ್ತೆ ಅನ್ನೋ ಥರ, ಮೀನ್ಸ್ 8,400 crores ಇಂದ 11,600 crores ಇನ್ ಬಿಟ್ವೀನ್ ಇರುತ್ತೆ ಅನ್ನೋ ಥರ ಇವರು ಎಸ್ಟಿಮೇಟ್ ಮಾಡ್ತಿರೋ ಥರ ಮೋರ್ಗನ್ ಸ್ಟ್ಯಾನ್ಲಿ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಮಾರ್ಕ್ಸನ್ ಫಾರ್ಮಾ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕು ಓಪನಿಂಗ್ ಇಂದಾನು ಸ್ಟ್ರಾಂಗ್ ಆಗಿ ಮೂವ್ ಆಗ್ತಾ ಆಲ್ಮೋಸ್ಟ್ 54 ರೂಪೀಸ್ವರೆಗೂ ಹೋಗ್ತಾ ಲಾಸ್ಟ್ಗೆ 4% ಗೈನಿಂದ 48.5 ರೂಪೀಸ್ ಹತ್ರ ಕ್ಲೋಸ್ ಆಗಿದೆ. ಈ ಪಾಸಿಟಿವ್ ಮೂವ್ ಬ್ಯಾಕ್ ಇರುವಂತ ಅಪ್ಡೇಟು ತೇವಾ ಫಾರ್ಮಾ ಇದೆ ಅಲ್ವಾ, ಅವರ ರಿಲೇಟೆಡ್ ಆಗಿ ಇಂಡಿಯನ್ ಫಾರ್ಮಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಇವರು ತಗೊಂತಿರೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ಲಿ ಎಷ್ಟು ಅಮೌಂಟ್ಗೆ ತಗೊಂತಿರೋದು ಗೊತ್ತಾಗ್ತಿಲ್ಲ. ಆದರೆ ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಮಾಡ್ತಿರೋಂಥ ಬಿಸ್ನೆಸ್ ನೋಡ್ತಾ ಇದ್ರೆ ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ 200 to 300 crores ಇನ್ ಬಿಟ್ವೀನ್ ತಗೊಳ್ಳೋದಕ್ಕೆ ಪಾಸಿಬಿಲಿಟಿ ಇದೆ. ಏನಕ್ಕಂದ್ರೆ ಆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ತಗೊಂತಿದ್ರೆ ಸ್ಟಾಕ್ ಇಷ್ಟೊಂದು ರ್ಯಾಲಿ ಆಗೋದಕ್ಕೆ ಸ್ಪೆಷಾಲಿಟಿ ಏನಂದ್ರೆ ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಕ್ಸ್ಪೋರ್ಟ್ಸು ಜಾಸ್ತಿ ಮಾಡ್ತಾ ಇರುತ್ತೆ. ಪರ್ಟಿಕ್ಯುಲರ್ಲಿ ಜಪಾನ್, ಕೆನಡಾ, ಯುರೋಪ್ ಯೂನಿಯನ್ ಅಂಡ್ ಆಸ್ಟ್ರೇಲಿಯಾಗೆ ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಎಕ್ಸ್ಪೋರ್ಟ್ಸ್ ಹೋಗ್ತಾ ಇರುತ್ತೆ. ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿರೋದು ಒಂದು ಫಾರ್ಮಾ ಅಂದ್ರೇನೆ ಆ ದೇಶಗಳಿಗೆ ಸಂಬಂಧಿಸಿರೋ ರೆಗ್ಯುಲೇಟರ್ಸ್ನು ಫಾರ್ಮಾ ರೆಗ್ಯುಲೇಟರ್ಸ್ನು ಅಪ್ರೂವಲ್ಸ್ ಕೊಟ್ಟಿದ್ರೇನೆ ಅದು ಎಕ್ಸ್ಪೋರ್ಟ್ಸ್ಗೆ ಪಾಸಿಬಿಲಿಟಿ ಆಗತ್ತೆ. ಅಂಡ್ ಫರ್ದರ್ ಆಗಿನೂ ಇನ್ಸ್ಪೆಕ್ಷನ್ಸ್ ಇರುತ್ತೆ. ಆ ಇನ್ಸ್ಪೆಕ್ಷನ್ಸ್ ಪಾಸ್ ಆಗ್ತಾ ಇದ್ರೇನೆ ಫರ್ದರ್ ಆಗಿ ಎಕ್ಸ್ಪೋರ್ಟ್ಸ್ಗೆ ಪಾಸಿಬಿಲಿಟಿ ಆಗ್ತಾ ಇರುತ್ತೆ. ಬಟ್ ಆಸ್ ಆಫ್ ನೌ ಥ್ರೂ ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಈ ಥರ ಎಕ್ಸ್ಪೋರ್ಟ್ಸ್ಗೆ ಇನ್ನೂ ಜಾಸ್ತಿ ಮಾಡ್ಕೋಬಹುದು. ಬಿಕಾಸ್ ಥ್ರೂ ಎಕ್ಸ್ಪೋರ್ಟ್ಸ್ ಇಂದಾನೆ ಫಾರ್ಮಾ ಕಂಪನೀಸು ಜಾಸ್ತಿ ಮಾರ್ಜಿನ್ಸ್ನ ಲಾಭ ಸಂಪಾದನೆ ಮಾಡ್ತಾರೆ. ಅದರಿಂದ ಜಾಸ್ತಿ ಎಕ್ಸ್ಪೋರ್ಟ್ ಮಾಡುವಂಥ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಇವರು ಅಕ್ವೈರ್ ಮಾಡ್ತಾ ಇರೋದು ತೇವಾ ಫಾರ್ಮಾ ಅವರಿಂದ ತಗೊಂತಿರೋ ಕಾರಣವಾಗಿ ಸ್ಟಾಕ್ ಇವತ್ತು ಇಷ್ಟೊಂದು ಪಾಸಿಟಿವ್ ಆಗಿ ಗೈನ್ ಆಗಿದೆ. ನೆಕ್ಸ್ಟು ಎಲೆಕ್ಟ್ರಾನಿಕ್ ಮಾರ್ಟ್ ಇಂಡಿಯಾ IPO EMI IPO ಇದೆಯಲ್ವ, ಬಜಾಜ್ ಎಲೆಕ್ಟ್ರಾನಿಕ್ಸ್ IPO, ಆ IPO ಸ್ಟೇಟಸ್ ಇವತ್ತು ನಮಗೆ ಅಪ್ಡೇಟ್ ಆಗುತ್ತೆ. ಯಾರ್ಯಾರಿಗೆ ಅಲರ್ಟ್ ಆಗಿದೆ ಅನ್ನೋದು ಮೋರ್ ದ್ಯಾನ್ 50% ಹತ್ರ ಲಿಸ್ಟಿಂಗ್ ಏನು ಬರುತ್ತೆ ಅನ್ನೋ ಥರ ಪ್ರಾಬಬಿಲಿಟಿಯಿಂದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತೂ ರನ್ ಆಗ್ತಿದೆ. ಪಾಸಿಟಿವ್ ಆಗೇನೆ ಓಪನ್ ಆಗೋದಕ್ಕೆ ಚಾನ್ಸಸ್ ಇದೆ. ಇಫ್ ಇನ್ ಕೇಸ್ ಇದು ಲೈವ್ ಆಗ್ತಾ ಇದ್ರೆ ನಾನು ನಿಮಗೆ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟು ಗೋಕುಲ್ ದಾಸ್ ಎಕ್ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ಕೋಬೇಕು. ಇದು ಟೆಕ್ಸ್ಟೈಲ್ ಕಂಪನಿ
ಅಂಡ್ ಇವರು ಮೆಜಾರಿಟಿ ಆಫ್ ರೆವೆನ್ಯೂಸು ಥ್ರೂ ಎಕ್ಸ್ಪೋರ್ಟ್ಸ್ ಇಂದಾನೆ ಬರ್ತಾ ಇರುತ್ತೆ. ಮೀನ್ಸ್ ಇವರು ತಯಾರು ಮಾಡುವಂಥದ್ದು ಮೋಸ್ಟ್ಲಿ ಎಕ್ಸ್ಪೋರ್ಟ್ಸೇ ಮಾಡ್ತಿರ್ತಾರೆ. ಇವ್ರು ರಿಲೇಟೆಡ್ ಆಗಿ ಸಿಸ್ಟಮ್ಯಾಟಿಕ್ ಗ್ರೂಪ್ ಅವರು ಬೈ ರೇಟಿಂಗ್ ಕೊಡ್ತಾ ಟಾರ್ಗೆಟ್ನ 629 rupees ಅಂತ ಮೆನ್ಷನ್ ಮಾಡ್ತಾ ಇರೋದು. ಮೀನ್ಸ್ ಪ್ರೀವಿಯಸ್ಲಿ ಕ್ಲೋಸಿಂಗ್ನಿಂದ ನೋಡಿದ್ರೆ 73% ಹತ್ರ ನೆಕ್ಸ್ಟ್ 12 monthsನಲ್ಲಿ ಅಪ್ಸೈಡ್ಗೆ ಹೋಗುತ್ತೆ ಅನ್ನೋ ಥರ. ಇದರ ಬ್ಯಾಕ್ ಇವರು ಮೆನ್ಷನ್ ಮಾಡ್ತಿರೋ ರೀಸನ್ನು ಎಂಟೈರ್ ಇಂಡಸ್ಟ್ರಿಗೆ ಮಲ್ಟಿಪಲ್ ಟೈಲ್ ವಿಂಡ್ಸ್ ಇದೆ. ಮೀನ್ಸ್ ಎಂಟೈರ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಪಾಸಿಟಿವ್ ಆಗಿ ಮೂವ್ ಆಗೋದಕ್ಕೆ ಚೈನಾ ರಿಲೇಟೆಡ್ ಆಗಿರೋಂಥ ಅನ್ಸರ್ಟನಿಟಿ ಇಂಡಿಯನ್ ಕಂಪ್ನೀಸ್ಗೆ ಬೆಟರ್ ಆಗಿ ಪ್ಲೇ ಮಾಡ್ತಿದೆ ಅಂತ. ಆ್ಯಂಡ್ ಈವನ್ ಚೈನಾನೇ ಅಂತಲ್ಲ, ವಿಯೆಟ್ನಾಂ, ಶ್ರೀಲಂಕಾ, ಪಾಕಿಸ್ತಾನಲ್ಲಿರುವಂಥ ಸಪ್ಲೈ ಸೈಡ್ ಇಶ್ಯೂ ಕಾರಣವಾಗಿ ಇಂಡಿಯನ್ ಟೆಕ್ಸ್ಟೈಲ್ ಕಂಪನಿಗೆ ಅದು ಅಡ್ವಾಂಟೇಜ್ ಆಗಿದೆ ಅಂತ ಹೇಳ್ತಾ, ಇಂಡಿಯಾಲಿರುವಂಥ ಟೆಕ್ಸ್ಟೈಲ್ ಕಂಪನೀಸ್ ಪರ್ಟಿಕ್ಯುಲರ್ಲಿ ಎಕ್ಸ್ಪೋರ್ಟ್ ಮಾಡ್ತಿರೋಂಥ ಕಂಪನೀಸ್ನಲ್ಲಿ ಒಂದು ರಿಲಯಬಲ್ ಆ್ಯಂಡ್ ಟ್ರಸ್ಟೆಡ್ ಸಪ್ಲೈಯರ್ ಆಗಿ ಇವರಿಗೆ ನೇಮ್ ಇದೆ ಅಂತ. ಆ್ಯಂಡ್ ಈವನ್ ಇವರು ಕ್ಯಾಟರ್ ಮಾಡುವಂಥ ಸೆಗ್ಮೆಂಟು ಹೈ ವ್ಯಾಲ್ಯೂ ಆ್ಯಂಡ್ ಹೈ ಮಾರ್ಜಿನ್ ಸೆಗ್ಮೆಂಟ್ ಅಂತ. ಅದರಿಂದ ಈ ಗ್ರೋತ್ ಫರ್ದರ್ ಆಗಿ US ಅಲ್ಲಿ ಎಕ್ಸ್ಪೆಂಡ್ ಆಗುತ್ತೆ ಅನ್ನೋ ಥರ ಇವರು ಭಾವಿಸ್ತಾ ಸ್ಟಾಕ್ನ 629 rupeesಗೆ ನಿಯರ್ಲಿ 74% ವರೆಗೂ ನೆಕ್ಸ್ಟ್ 12 monthsಲ್ಲಿ ಮೂವ್ ಆಗುತ್ತೆ ಅನ್ನೋ ಥರ ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು NMDC ಬಗ್ಗೆ ಮಾತಾಡ್ಕೋಬೇಕು. NMDC ರಿಲೇಟೆಡ್ ಆಗಿ ಸ್ಟೀಲ್ ಬಿಸ್ನೆಸ್ನ ಡಿಮರ್ಜರ್ ಮಾಡಿ ಸಪ್ರೇಟ್ ಆಗಿ ಲಿಸ್ಟ್ ಮಾಡಬೇಕನ್ನೋ ಥರ ಕಂಪನಿ ಭಾವಿಸ್ತಾ ಇದೆ. ಇದಕ್ಕೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸು MCA ಅವರು ಅಪ್ರೂವಲ್ ಅಂತೂ ಕೊಟ್ಟಿದ್ದಾರೆ. ಆದರೆ ಯಾವ ಪ್ರೈಸ್ನಲ್ಲಿ ಲಿಸ್ಟ್ ಆಗೋದಕ್ಕೆ ಚಾನ್ಸ್ ಇದೆ ಅಂದರೆ ಆಸ್ ಆಫ್ ನೌ 19,000 crores ಹತ್ರ ಆ ಸ್ಟೀಲ್ ಬಿಸ್ನೆಸ್ ಮೇಲೆ NMDC ಅವರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಿದ್ದಾರೆ ಅನ್ನೋ ಥರ ಅಪ್ಡೇಟ್ಸ್ ಮಾಡಿದ್ದಾರೆ. ಇಫ್ ಇನ್ ಕೇಸ್ 40% ಹತ್ರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ರೆ ಆವಾಗ ಅದು ಟ್ರೇಡ್ ಆಗ್ತಿರೋಂಥ ವ್ಯಾಲ್ಯೂಯೇಷನ್ ಇಂದ ನೋಡಿದ್ರೆ ನಿಯರ್ಲಿ 26 rupees ಹತ್ರ ಆ ಸ್ಟೀಲ್ ಬಿಸ್ನೆಸ್ ಲಿಸ್ಟ್ ಆಗೋದಕ್ಕೆ ಚಾನ್ಸ್ ಇದೆ. ಒಂದು ವೇಳೆ 50% ಆಗ್ತಾ ಇದ್ರೆ 32 rupees, 75% ಕಂಪ್ಲೀಟ್ ಆಗ್ತಾ ಇದ್ರೆ ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 49 rupees ಅಲ್ಲಿ ಲಿಸ್ಟ್ ಆಗೋದಕ್ಕೆ ಅದೂ 2 months ಹಿಡಿಯುತ್ತೆ ಲಿಸ್ಟ್ ಆಗೋದಕ್ಕೆ. ಈ ಥರ ಪ್ರೆಸೆಂಟು NMDC ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟು ಡೆಲ್ಟಾ ಕ್ರಾಪ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು ಸ್ವಲ್ಪ ನ್ಯೂಟ್ರಲ್ ಆಗಿ ಕ್ಲೋಸ್ ಆಗಿದೆ, ಸ್ಲೈಡ್ ರೆಡ್ನಲ್ಲಿ. ಆದರೆ ಒಳ್ಳೆ ನಂಬರ್ಸ್ನ ಇವರು ಪೋಸ್ಟ್ ಮಾಡಿದ್ದಾರೆ. ನೀವು ಇಯರ್ ಜೊತೆ ಕಂಪೇರ್ ಮಾಡಬೇಡಿ, ಬಿಕಾಸ್ ಇಯರ್ನಲ್ಲಿ ನಮಗೆ ಹೈ ಗ್ರೋತ್ ಇರುತ್ತೆ. ಬಿಕಾಸ್ ಲಾಸ್ಟ್ ಟೈಮು ಲೋ ಬೇಸ್ ನಂಬರ್ಸ್ ನಾವು ಕಂಪೇರ್ ಮಾಡಿದಾಗ ಗುಡ್ ಗ್ರೋತ್ ಕಾಣಿಸುತ್ತೆ. ಆದರೆ ಈವನ್ ಕ್ವಾರ್ಟರ್ ಬೇಸಸ್ನಲ್ಲೂ ಇವರು ಒಳ್ಳೆ ಗ್ರೋತ್ನೇ ಡೆಲಿವರಿ ಮಾಡಿದ್ದಾರೆ. ರೆವಿನ್ಯೂನಲ್ಲಿ 8%, ಎಬಿಡಾನಲ್ಲಿ 14% ಆ್ಯಂಡ್ ನೆಟ್ ಪ್ರಾಫಿಟ್ನಲ್ಲಿ 19% ಗ್ರೋತ್ ಇದೆ. Q1 ಜೊತೆ ಕಂಪೇರ್ ಮಾಡಿದ್ರೆ ಯೂಶುವಲ್ ಆಗಿ ಇವರು Q2 ನಂಬರ್ಸು ಸ್ವಲ್ಪ ವೀಕ್ ಆಗಿರುತ್ತೆ. ಏನಕ್ಕಂದ್ರೆ ಇವರ ಕ್ಯಾಸಿನೋ ಬಿಸ್ನೆಸ್ ಇದೆ ಅಲ್ವಾ, Q1ನಲ್ಲಿ ಜಾಸ್ತಿ ಹಾಲಿಡೇಸ್ ಇರುತ್ತೆ, ಸೊ ಕ್ಯಾಸಿನೋನಲ್ಲಿ ಒಳ್ಳೆ ಲಾಭ ಇರುತ್ತೆ. ಆದರೆ Q2ನಲ್ಲಿ ಆ ಥರ ಯಾವುದು ಹಾಲಿಡೇಸ್ ಜಾಸ್ತಿ ಇರಲ್ಲ ಯೂಶುವಲ್ ಆಗಿ. ಆದರೆ ಇವರು ವೀಕ್ ಕ್ವಾರ್ಟರ್ಸ್ನಲ್ಲೂ ಒನ್ ಆಫ್ ದಿ Q2 ಆಗಿರೋಂಥ ಈ ಕ್ವಾರ್ಟರ್ನಲ್ಲೂ Q1 ಅಂದರೆ ಬೆಟರ್ ಆಗಿ ಗ್ರೋತ್ ತಗೊಂಡ್ಬರ್ತಾ ಇರೋದು. ಕ್ಯಾಸಿನೋ ಸೆಗ್ಮೆಂಟ್ನಲ್ಲಿ 9% ಗ್ರೋತು ಅಂಡ್ ಆನ್ಲೈನ್ ಗೇಮ್ ಸೆಗ್ಮೆಂಟ್ನಲ್ಲಿ 13% ಹತ್ರ ಗ್ರೋತ್ ಡೆಲಿವರಿ ಮಾಡ್ತಾ ಇರೋದು. ಓವರಾಲ್ ಆಗಿ ನಂಬರ್ಸ್ ನಾವು ಪಾಸಿಟಿವ್ ಆಗಿ ತಗೋಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.